99% ಬಿಸ್ನೆಸ್ ಫೇಲ್ಯೂರ್ಸ್ ಯಾಕಾಗುತ್ತೆ? ಬಿಕಾಸ್ ಆಫ್ ನನಗೆ ಬೇಕಾಗಿರುವ ಆ ಲಿಸ್ಟಿನಲ್ಲಿ ಇರುವ ಯಾವುದು ಮೋಸ್ಟ್ ಎಫಿಷಿಯಂಟ್ ಅಂತ ಅನ್ಸುತ್ತೆ, ಫ್ಲೆಕ್ಸಿಬಲ್ ಅನ್ಸುತ್ತೆ, ನಾನು ಇದೆಲ್ಲ ನೋಡಿ ಒಬ್ಬರನ್ನ ತಗೋತೀನಿ. ಎಮೋಷನಲಿ ಹೇಳ್ಬಿಡ್ತೀವಿ ಇದು ಇವರು ಒಳ್ಳೆಯವರು ಅಂತ. ಒಳ್ಳೆಯವರ ಪ್ರಾಪರ್ಟಿ ಒಳ್ಳೇದು ಅಂತ ಏನಿಲ್ಲ. ಪ್ರಾಪರ್ಟಿಯನ್ನು ಫೈನಲ್ ಮಾಡ್ಬಿಡ್ತೀವಿ, ಪ್ರಾಫಿಟ್ ಲೆಕ್ಕ ಹಾಕ್ಬಿಡ್ತೀವಿ, ಎಲ್ಲ ಸಿಗುತ್ತೆ, ನೀರೇ ಇಲ್ಲ. ಇನ್ನು 4 ದಿನ ನನಗೆ ಹೋಗೋಕ್ಕಾಗಲ್ಲ, ಆಫೀಸಲ್ಲಿ ಕೆಲಸ ಇದೆ. ಈ ಕ್ಲಾರಿಟಿಗಳು ಯಾಕೆ ಕೊಡ್ತಾ ಇಲ್ಲ? ಇಷ್ಟೆಲ್ಲ ಆಗಿ ನಮ್ಮ ಹತ್ರ ರಿಸೋರ್ಸ್ ಇರಬೇಕು, ಮನಸ್ಸಿರಬೇಕು. ಈಗ ನನ್ನ ಡಿಸಿಷನ್ ತಗೊಳ್ಳೋದು ಎಷ್ಟೊತ್ತಾಗುತ್ತೆ? ಪ್ರೊಫೆಷನಲಿ ಇದನ್ನ ತಗೊಳ್ಳೋದಾದ್ರೆ ಒಂದಷ್ಟು ಕೇಸ್ ಸ್ಟಡಿನಲ್ಲಿ ಅಥವಾ ಒಂದು ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ಕೊಡೋದ್ರ ಮೂಲಕ ಹೇಳ್ಬೋದಾ ಡಿಸಿಷನ್ ಮೇಕಿಂಗ್ ಅನ್ನೋದು ಎಂಥ ಪಾತ್ರ ವಹಿಸುತ್ತೆ ಪ್ರೊಫೆಷನಲಿ ಅಂತ? ಒಬ್ಬರನ್ನ ಉದಾಹರಣೆಗೆ ನಾನು ಒಬ್ಬರನ್ನ ಹೈರ್ ಮಾಡಬೇಕು ಅಂದರೆ ಆಫೀಸಿಗೆ ಒಬ್ಬರನ್ನ ತಗೋಬೇಕು. ಯಾರೋ ಒಬ್ಬರು ಬರಲಿ ಅಂತೀವ, ಆ ಸ್ಪೆಸಿಫಿಕ್ ರೋಲ್ ಪ್ಲೇಗೆ ಸೂಟ್ ಆಗ್ತಾರ ಅಂತಾನೆ ಚೆಕ್ ಮಾಡ್ತೀವಿ, ಇಂಟರ್ವ್ಯೂ ಮಾಡ್ತೀವಿ, ಮತ್ತೆ ಇಂಟರ್ವ್ಯೂ ಮಾಡ್ತೀವಿ, ಮತ್ತೆ ಆಪ್ಷನ್ಸ್ಗಳನ್ನ ಹುಡುಕ್ತೀವಿ. 4 ಜನ ಇರ್ತಾರೆ, ಅದರಲ್ಲಿ ಒಬ್ಬರನ್ನ ಪಿಕ್ ಮಾಡ್ತೀವಿ ಅಲ್ವಾ? ಅಲ್ಲಿ ತೋಚುವ ಮನಸ್ಸು ಇಲ್ಲಿ ಯಾಕೆ ತೋಚಲ್ಲ? ಅಲ್ಲಿ ಜವಾಬ್ದಾರಿ ಇದೆ. ನಾನು ಯಾರನ್ನೋ ಎತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನನಗೆ ಬೇಕಾಗಿರುವ ಆ ಲಿಸ್ಟಿನಲ್ಲಿ ಇರುವ ಯಾವುದು ಮೋಸ್ಟ್ ಎಫಿಷಿಯಂಟ್ ಅಂತ ಅನಿಸುತ್ತೆ, ಫ್ಲೆಕ್ಸಿಬಲ್ ಅನಿಸುತ್ತೆ, ನಾನು ಇದೆಲ್ಲ ನೋಡಿ ಒಬ್ಬರನ್ನ ತಗೋತೀವಿ ಅಲ್ವಾ? ಒಂದು ಕಾಂಟ್ರಾಕ್ಟ್ ತಗೋಬೇಕು, ನಾನು ಲೇಔಟ್ಸಲ್ಲಿ ಇದ್ದೀನಿ, ಒಂದು ಪ್ರಾಪರ್ಟಿ ಐಡೆಂಟಿಫೈ ಮಾಡಬೇಕು. ಪ್ರಾಪರ್ಟಿ ಒಂದು 10 ಬಂದಿರುತ್ತೆ. ಒಂದು ಲೀಗಲಿ ತುಂಬ ವೀಕ್ ಆಗಿರುತ್ತೆ, ಇನ್ನೊಂದು ಲೀಗಲಿ ಸ್ಟ್ರಾಂಗ್ ಆಗಿರುತ್ತೆ, ಒಂದು ತುಂಬ ದೂರ ಇರುತ್ತೆ, ಒಂದು ನಮ್ಮ ಬಜೆಟಿಗೆ ಬರುತ್ತೆ, ಇನ್ನೊಂದು ನಮ್ಮ ಬಜೆಟಿಗೆ ಬಂದಿರಲ್ಲ, ಒಂದು ಮಾರ್ಕೆಟ್ ಆಗೋ ಅಂಥದ್ದಿರುತ್ತೆ, ಒಂದು ಮಾರ್ಕೆಟ್ ಆಗದೇ ಇರೋ ಅಂಥದ್ದಿರುತ್ತೆ. ಸೊ ಹೀಗೆ ನಾವು ಡಿಸಿಷನ್ ತಗೋಬೇಕು. ಹೆಂಗೆ ತಗೋತೀವಿ? ನಾನು ವರ್ಸಸ್ ನೀವು ವರ್ಸಸ್ ಒಬ್ಬ MNC. ಈಗ ನಾನೇನು ಮಾಡ್ತೀನಿ, ಯಾವುದೂ ಇಲ್ಲ, ಇದನ್ನ ತೊಗೊಂಡ್ಬಿಡೋಣ ಅಂತೀವಿ, ಈ ಪ್ರಾಜೆಕ್ಟ್ ತೊಗೊಂಡ್ಬಿಡೋಣ. ಎಮೋಷನಲಿ ಹೇಳ್ಬಿಡ್ತೀವಿ ಇದು ಇವರು ಒಳ್ಳೆಯವರು ಅಂತ. ಒಳ್ಳೆಯವರ ಪ್ರಾಪರ್ಟಿ ಒಳ್ಳೆಯದು ಅಂತ ಏನಿಲ್ಲ. ವ್ಯಕ್ತಿ ಒಳ್ಳೆಯವರು, ಅವ್ರು ಮೋಸ ಮಾಡಲ್ಲ, ಆದರೆ ಪ್ರಾಪರ್ಟಿಯಲ್ಲಿ ವೀಕ್ನೆಸ್ ಇರಬಹುದು. ತುಂಬ ಚೆನ್ನಾಗಿ ಕಾಣ್ತಾರೆ, ರೋಗಗಳಿರಲ್ವಾ? ಹಾಗೆ ಇದನ್ನು ಆ ಪ್ರಾಪರ್ಟಿಯ ಒಳಗಡೆ ಅನಾಲಿಸಿಸ್ ಆಗಿದೆಯಾ? ಇದಕ್ಕೆ ಯಾವಾಗ ಎಷ್ಟು ದುಡ್ಡು ಕೊಡಬೇಕು? ಅನಾಲಿಸಿಸ್ ಆಗಿರುತ್ತಾ? ಇಲ್ಲ. 99% ಬಿಸ್ನೆಸ್ ಫೇಲ್ಯೂರ್ಸ್ ಯಾಕಾಗುತ್ತೆ? ಬಿಕಾಸ್ ಆಫ್ ನಾನ್ ಅನಲೈಸ್ಡ್ ಡಿಸಿಷನ್. ಡಿಸಿಷನ್ ಇದೆ ಅಲ್ಲಿ, ಆದರೆ ನಾನ್ ಅನಲೈಸ್ಡ್ ಡಿಸಿಷನ್. ಈಗ ಪ್ರೊಫೆಷ್ನಲ್ ಸೀಕ್ರೆಟ್ ಸ್ವಲ್ಪ ಬಿಟ್ಕೊಡ್ತೀವಿ. ನಾವೊಂದು ಪ್ರಾಪರ್ಟಿ ಐಡೆಂಟಿಫೈ ಮಾಡಿದಾಗ ಅದಕ್ಕೆ ಒಂದು ಸಿವಿಲ್ ರಿಪೋರ್ಟ್ ಅಂತ ಹಾಕಿ ಅಂತೀವಿ. ಅಂದರೆ ಅಲ್ಲಿ ಲೈಟ್ ಇದೆಯಾ, ನಿಯರೆಸ್ಟ್ ನಮಗೆ ಪೋಲ್ ಇದೆಯಾ, ವಾಟರ್ ಸಿಗುತ್ತಾ, ಪ್ರಾಪರ್ಟಿಯನ್ನು ಫೈನಲ್ ಮಾಡಿಬಿಡ್ತೀವಿ, ಪ್ರಾಫಿಟ್ ಲೆಕ್ಕ ಹಾಕ್ಬಿಡ್ತೀವಿ, ಎಲ್ಲ ಸಿಗುತ್ತೆ, ನೀರೇ ಇಲ್ಲ. ಆ ರಿಸೋರ್ಸಸ್ ಎಲ್ಲ ಇದೆಯಾ? ಇದನ್ನ ನಾವು ಸಿವಿಲ್ ರಿಪೋರ್ಟ್ ಅಂತ ಹೇಳ್ತೀವಿ. ರಸ್ತೆ ಇದೆಯಾ, ರಸ್ತೆ ಇದ್ರೆ ಎಷ್ಟು ದೂರ ಇದೆ, ರಸ್ತೆ ಎಷ್ಟು ಅಡಿ ಇದೆ, ಅಪ್ರೋಚ್ ಇದೆಯಾ, ಅಲ್ಲಿ ಸಾಯಿಲ್ ಸ್ಟ್ರೆಂತ್ ಚೆನ್ನಾಗಿದೆಯಾ, ಕೆಂಪು ಮಣ್ಣ, ಕಪ್ಪು ಮಣ್ಣ, ಹಾರ್ಡ್ ಮಣ್ಣ, ಸಾಫ್ಟ್ ಮಣ್ಣ, ಇವೆಲ್ಲ ಚೆಕ್ ಮಾಡ್ಕೋತೀವಿ. ಇವೆಲ್ಲ ಚೆಕ್ ಮಾಡಿ ನೀರಿದೆ, ಎಲೆಕ್ಟ್ರಿಸಿಟಿ ನಿಯರೆಸ್ಟ್ ಇದೆ, ಹೀಗೆಲ್ಲ ಚೆಕ್ ಮಾಡಿ ಒಂದು ರಿಪೋರ್ಟ್ ತಯಾರಾಯಿತು. ನೆಕ್ಸ್ಟು ಲೀಗಲ್ ರಿಪೋರ್ಟ್ ತಯಾರು ಮಾಡಿ ಅಂತ ಹೇಳ್ತೀವಿ. ಇದು ಯಾರು ಕೊಟ್ಟಿರೋದು? ದಾನ ಬಂದದ್ದಾ, ಸರ್ಕಾರ ಕೊಟ್ಟದ್ದಾ, ಅದಕ್ಕೆ ಸೇಲ್ ಮಾಡುವ ಪರ್ಮಿಷನ್ ಇದೆಯಾ, ಅದರಲ್ಲಿ ಅವಾಯ್ಡಬಲ್ ಯಾವುದಾದ್ರೂ ಇದೆಯಾ, ಸರ್ಕಾರದ ಕೆಲವು ಇಂಥವ್ರದ್ದು ಪ್ರಾಪರ್ಟಿ ತಗೋಬಾರ್ದು ಅಂತ ಇದೆ. ಇಷ್ಟೆಲ್ಲ ಆಗಿ ನಮ್ಮ ಹತ್ರ ರಿಸೋರ್ಸ್ ಇರಬೇಕು, ಮನಸ್ಸಿರಬೇಕು. ಈಗ ನನ್ನ ಡಿಸಿಷನ್ ತಗೊಳ್ಳೋದು ಎಷ್ಟೊತ್ತಾಗುತ್ತೆ? ಕ್ವಿಕ್. 4 ಜನ 4 ರಿಪೋರ್ಟ್ ತೊಗೊಂಡು ಬರ್ತಾರೆ, 4 ದಿನ ತಗೊಳುತ್ತೆ. ಈ 4 ರಿಪೋರ್ಟ್ ಇಟ್ಕೊಂಡು ನಾನೇನು ಅನ್ಬೇಕೋ, ಆಯಿತು ಹೋಗೋಣ ಅನ್ಬೇಕು, ಮುಂದುವರಿಯೋಣ, ಅಥವಾ ಮುಂದುವರಿಯೋದು ಬೇಡ, ಎರಡೇ ಇರೋಕ್ಕೆ ಸಾಧ್ಯ ಅಲ್ಲಿ ಅಲ್ವಾ? ಕರೆಕ್ಟ್. ಇದು ಲಾರ್ಜ್ ಸ್ಕೇಲ್ ಆದರೆ ಮನೇಲಿ ಏನಾಗುತ್ತೆ? ಒಂದು ಪಿಕ್ಚರ್ಗೆ ಹೋಗೋಣ, ನಾವೇನು ಮಾಡ್ತೀವಿ? ಇವತ್ತು ಆಗಲ್ಲ, ನಾಳೆ ಹೋಗೋಣ, ನಾಡಿದ್ದು ಹೋಗೋಣ, ಹೋಟ್ಲಿಗೆ ಹೋಗೋಣ. ಆ ಡಿಸಿಷನ್ ತಗೋತಾ ಇಲ್ಲ. ಇನ್ನೊಂದು ವಾರ ನನ್ನ ಹೋಟ್ಲು ಪಿಕ್ಚರ್ ಕರಿಬೇಡ, ನನ್ನ ಆಫೀಸ್ ಕೆಲಸಗಳಿದೆ, ಅಷ್ಟೇ ಕ್ರಿಸ್ಪಾಗಿ ಆ ಕ್ಲಾರಿಟಿ. ದೊಡ್ಡವ್ರ ಹತ್ರ ಹೇಳಬೇಕಾದ್ರೆ ಅನುಭವ ಇರೋದ್ರಿಂದ ಕ್ಲಾರಿಟಿ ಕೊಟ್ಬಿಡ್ಬೋದು. ಮಕ್ಕಳ ಹತ್ರ ಹೇಳ್ಬೇಕಂತಂದ್ರೆ ಒಂದು ಸ್ವಲ್ಪ ಮಸ್ಕ ಹೊಡೆದು ಹೇಳ್ಬೇಕು ಅಷ್ಟೇ. ಆದರೆ ನಮ್ಮಲ್ಲಿ ಆ ಕ್ಲಾರಿಟಿ ಇರಬೇಕಲ್ಲ. ಇನ್ನು 4 ದಿನ ನನಗೆ ಹೋಗೋಕ್ಕಾಗಲ್ಲ, ಆಫೀಸಲ್ಲಿ ಕೆಲಸ ಇದೆ, ಈ ಕ್ಲಾರಿಟಿಗಳು ಯಾಕೆ ಕೊಡ್ತಾ ಇಲ್ಲ ನಾವು?
ಸೊ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿರೋದು ಸಮ್ವೇರ್ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ, ಡಿಸಿಸಿವ್ ಇಲ್ಲದೆ ಇರೋದು. ನಾವು ಅನಲೈಸ್ ಮಾಡ್ಕೊಳ್ಳದೆ ಇರೋದ್ರಿಂದ. ನಾವು ಅನಲೈಸೇ ಮಾಡ್ಕೋತಾ ಇಲ್ಲ. ಒಂದು ಮದ್ವೆಗೆ ಹೋಗ್ಬೇಕಾ ಬೇಡವಾ, ಇಂಡಿಸಿಸಿವ್ನೆಸ್. ಒಂದು ಫಂಕ್ಷನ್ಗೆ ಹೋಗ್ಬೇಕಾ ಬೇಡವಾ, ಇಂಡಿಸಿಸಿವ್ನೆಸ್. ಹೋಗ್ಬೇಕಾದ್ರೆ ಎಷ್ಟೊತ್ತಿಗೆ ಹೋಗ್ಬೇಕು, ಅಲ್ಲಿ ಯಾವುದೋ ಫಂಕ್ಷನ್ ಅಪ್ಪ, ಗಿಫ್ಟ್ ಏನು ಕೊಡ್ಬೇಕು, ಇಂಡಿಸಿಸಿವ್ನೆಸ್.